ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ. ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳಿಂದ ದೊರೆತು ಅವತ್ತು ಅವರು ಕೈಗೊಂಡಂಥ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರಿತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದಿರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ.